ಹಿರಿಯರ ಮಾರ್ಗ ನನಗೆ ರಾಜಮಾರ್ಗವಾಗಿದೆ ಅಂತ ಕೊಟ್ಟಿದ್ದಾರೆ. ಅಂದರೆ ಹಿರಿಯರ ಸೇವೆ, ಇದನ್ನು ನನ್ನ ತಂದೆ ತಾಯಿಯವರು ನಡೆಸಿದ್ದಾರೆ. ಅದನ್ನು ನೋಡಿ ನಾವು ಬೆಳೀತಾ ಇದ್ದೀವಿ. ಹಿರಿಯರ ಸೇವೆ ಇದನ್ನು ತುಂಬ ಚೆನ್ನಾಗಿ ನಡೆಸಿದ್ರು, ಪ್ರೀತಿಯಿಂದ ನಡೆಸಿದ್ರು. ತ್ಯಾಗ, ಇದನ್ನೂ ಕೂಡ ನಮ್ಮ ತಂದೆ ತಾಯಿಯರು ಸಂಬಂಧಗಳ ಒಳಿತಿಗಾಗಿ ತಮ್ಮ ಕೈಲಾದಷ್ಟು ಸಹಾಯಕರಾಗಿ ಜೀವನ ನಡೆಸಿದ್ದಾರೆ. ಅದನ್ನು ನೀವು ಈಗಾಗಲೇ ಕೇಳಿದ್ದೀರ ನಾಗಣ್ಣವರಿಂದ ಹೇಗೆ ನಡೆಸಿದ್ದಾರೆ ಅಂತ. ನಮ್ಮ ತಂದೆಯವರು ತಾವು 9ನೇ ತರಗತಿಯಲ್ಲಿದ್ದಾಗ ಅವರ ತಂದೆಯವರನ್ನು ಕಳೆದುಕೊಂಡರು. ಅಂದರೆ ನಮ್ಮ ತಾತವರು ಆವಾಗ ತೀರೋದ್ರು, ಇನ್ನೂ 9ನೇ ಕ್ಲಾಸ್ ಓದ್ತಾಯಿದ್ರು. ಆ ಚಿಕ್ಕ ವಯಸ್ಸಿನಲ್ಲಿ ದೊಡ್ಡ ಸಂಸಾರದ ಭಾರವನ್ನು ಹೊತ್ತು ಯಶಸ್ವಿಯಾಗಿ ನಡೆಸಿದ್ದಾರೆ ಅಂದರೆ ಅದು ಬಹಳ ಗ್ರೇಟ್. ವಿವಾಹ ನಂತರ ನಮ್ಮ ತಾಯಿಯು ಅವರ ಜೊತೆಗೂಡಿ 4 ಜನ ಹೆಣ್ಣು ಮಕ್ಕಳು ಮತ್ತು ನಮ್ಮ ಚಿಕ್ಕಪ್ಪ ಹಿರಿಯ ಸೋದರ ಸುಬ್ರಹ್ಮಣ್ಯ ಶೆಟ್ಟರು ಇವರ ವಿವಾಹ ಮಾಡಿ ತಮ್ಮ ಜವಾಬ್ದಾರಿಯನ್ನು ಚೆನ್ನಾಗಿ ನಿರ್ವಹಿಸಿದರು. ನಮ್ಮ ತಾಯಿಯವರು ಅವರ ಹೆಣ್ಣು ಮಕ್ಕಳನ್ನು ಪ್ರೀತಿಯಿಂದ ನಡೆಸಿಕೊಳ್ಳುತ್ತಿದ್ದರು. ಪಾಪ ತಂದೆಯನ್ನು ಕಳೆದುಕೊಂಡ ಮಕ್ಕಳು ಅವರನ್ನು ಪ್ರೀತಿಯಿಂದ ನಡೆಸ್ಕೊಳ್ತಿದ್ರು. ಅವರು ಅತ್ತೆಯ ಜೊತೆ ಕೂಡ ತುಂಬ ಪ್ರೀತಿಯಿಂದ ನಡೆಸ್ಕೊಳ್ತಿದ್ದರು. ನಮ್ಮ ಅಜ್ಜಿಗೆ ತುಂಬ ತಲೆನೋವು, ಅದರಿಂದನೇ ತೀರೋದು ಅಂತ ನನಗೆ ಗೊತ್ತಿರೋದು. ಅವಾಗಿನ್ನೂ ನಾನು ಚಿಕ್ಕವಳಲ್ಲ, ನನಗೆ ಗೊತ್ತಿಲ್ಲ. ಚಿಕ್ಕಪ್ಪ ಅವರು ಅದ್ರ ಬಗ್ಗೆ ಹೇಳ್ತಾರೆ. ಮೋಸ್ಟ್ಲಿ ಅದ್ರ ತುಂಬ ತಲೆನೋವಿಂದನೇ ಅವರು ತಮ್ಮ ಜೀವನ ಬಿಟ್ಟರು. ಇಷ್ಟೆಲ್ಲ ಕೆಲಸಗಳನ್ನು ಒಳ್ಳೆಯ ಸಂಕಲ್ಪಗಳೊಡನೆ ನಡೆಸ್ತಿದ್ರು. ಯಾವತ್ತೂ ಅಯ್ಯೋ ನನಗೆ ಭಾರ ಅಂತ ಯಾವತ್ತೂ ಅಂದ್ಕೊಂಡಿಲ್ಲ, ಇನ್ನೊಬ್ಬರ ಬಗ್ಗೆ ಏನೂ ಅಂತಿರಲಿಲ್ಲ. ಅವ್ರ ಕೆಲಸ ಅವರು ಯಶಸ್ವಿಯಾಗಿ ನಡೆಸಿದ್ರು. ನಮ್ಮ ತಂದೆ ಸಮಯ ಪಾಲಕರು, ಅಂದರೆ ಟೈಮಿಗೆ ಸರಿಯಾಗಿ ಬರೋದು. ಈಗ ನಮ್ಮ ಈ ಸಮಾಜ ಮುನ್ನಡೀತಾ ಇರೋದು ಸಮಯ ಪಾಲನೆಯಿಂದ. ಅದೊಂದು ಸರಿಯಾಗಿ ನಡೆದ್ರೆ ಆ ಸಂಘ ಸರಿ ಇದೆ ಅಂತ ನನ್ನ ಲೆಕ್ಕ. ಇಲ್ದಿದ್ರೆ ನಾವು ಬೇಗ ಹೋಗಿರ್ತೀವಿ, ಇನ್ನೆಲ್ಲ ಲೇಟಾಗಿ ಬರ್ತಾರೆ, ನಾವು ಬೇಗ ಹೋದವ್ರು ಸುಸ್ತಾಗಿರ್ತೀವಿ ಅಲ್ವಾ. ಸಮಯ ಪಾಲನೆ ಮಾಡೋದು ಭಾಳ ಒಳ್ಳೆಯದು, ಯಾರೇ ಇರಲಿ ಬಿಡಿ. ಆಮೇಲೆ ಅವರು ಶಿಸ್ತುಬದ್ಧ ನಡವಳಿಕೆ ಉಳ್ಳವರಾಗಿದ್ದರು. ಮೌನಕ್ಕೆ ಹೆಚ್ಚು ಪ್ರಾಶಸ್ತ್ಯ ಕೊಡ್ತಾಯಿದ್ರು. ಅವರು ಎಷ್ಟು ತಿಳ್ಕೊಂಡಿದ್ರು ಅಂದರೆ ಅದನ್ನು ಎಷ್ಟು ಜನಕ್ಕೆ ಬೇಕಾದರೂ ಹಂಚ್ಬೋದಿತ್ತೇನಪ್ಪ, ಅಷ್ಟು ತಿಳುವಳಿಕೆ. ಇಷ್ಟದಪ್ಪ ಆಧ್ಯಾತ್ಮಿಕ ಗ್ರಂಥಗಳನ್ನು ಓದ್ತಾಯಿದ್ರು. ನಮಗೆ ಕನ್ನಡದಲ್ಲಿ ಕೊಟ್ಟಿರೋದನ್ನೇ ಸುಲಭವಾಗಿ ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ. ಅವರು ಅಂಥದ್ದನ್ನು ಓದಿ ತಿಳುವಳಿಕೆನ ಇಟ್ಕೊಂಡಿದ್ರು. ಅದು ಎಲ್ಲಿ ಮಟ್ಟಕ್ಕೆ ಬೆಳೆದಿದ್ರು ನನಗೆ ಗೊತ್ತಿಲ್ಲ. ನಮ್ಮ ಮನೆಯಲ್ಲಿ ಪ್ರತಿದಿನ ಸಂಜೆ ಭಜನಾ ಕಾರ್ಯಕ್ರಮ ಇರ್ತಿತ್ತು. ಆಗ ನಾವೆಲ್ಲ ಕುಳಿತು ಆ ದಿನ ಸಂಬಂಧಪಟ್ಟ ವಾರಾಷ್ಟಕಗಳು, ಭಜನೆಗಳು, ಹಾಡುಗಳು, ಸ್ತೋತ್ರಗಳು ಇವುಗಳನ್ನೆಲ್ಲ ಹೇಳ್ಕೊತಾ ಇದ್ವಿ. ಈಗ ನಮ್ಮ ಸೋದರಿಯವರು ನಡೆಸ್ತಾ ಇದ್ದಾರಲ್ಲ ಹಾಗೆ. ನಮ್ಮ ಅತ್ತೆಯವರು ಮತ್ತು ಚಿಕ್ಕಪ್ಪ ಎಲ್ಲರೂ ಸಂಗೀತಗಾರರಾಗಿದ್ದರಿಂದ ಅದರ ಪ್ರಭಾವವು ನನ್ನ ಮೇಲಿರಬಹುದು. ನಮ್ಮ ತಂದೆ ತಮ್ಮ ವಯಸ್ಸಿಗೆ ಸರಿಯಾಗಿ ಯಾವುದು ಓದಬೇಕೋ ಅಂತಹ ಪುಸ್ತಕಗಳನ್ನು ತಂದುಕೊಂಡು, ನಾವಿನ್ನೂ ಚಿಕ್ಕವರು, ಆವಾಗ ನಮಗೆ ದೊಡ್ಡ ದೊಡ್ಡ ಗ್ರಂಥಗಳನ್ನು ಕೊಟ್ಟರೆ ನಮ್ಗೆ ಓದೋಕ್ಕೆ ಸಾಧ್ಯನಾ? ಇಲ್ಲ. ಆವಾಗ ಕನ್ನಡ ಸಾಹಿತ್ಯ ಪರಿಷತ್ತಿನಲ್ಲಿ ಪುಟ್ಟ ಪುಸ್ತಕಗಳನ್ನ ಪ್ರಕಟಿಸಿದರು. ಭಗತ್ ಸಿಂಗ್ ಬಗ್ಗೆ, ಗಾಂಧೀಜಿ ಬಗ್ಗೆ, ಹೀಗೆ ಪ್ರತಿಯೊಬ್ಬ ನ್ಯಾಷನಲಿಸ್ಟು ಮತ್ತು ಕವಿಗಳು ಇಂಥದ್ದೆಲ್ಲ ಇರ್ತಿತ್ತು. ಅವನ್ನ ತಂದು ಕೊಟ್ಟು ಓದು ಅನ್ನೋರು. ಹಾಗೂ ನಮಗೆ ಪೇಪರ್ ಬಂದ ತಕ್ಷಣ ನುಡಿಮುತ್ತು ಓದಮ್ಮ, ಸುಭಾಷಿತ ಓದಮ್ಮ ಅಂತ ಹೇಳೋರು. ಅವನ್ನ ಓದ್ತಾ ಇದ್ವಿ. ಅದಲ್ಲದೆ ನಮಗೆ ಶಾಲೆಯಲ್ಲೂ ಕೂಡ ಮಾರಲ್ ಎಜುಕೇಷನ್ ಇರೋದು, ಅದನ್ನು ಕೇಳ್ತಾ ಇದ್ವಿ. ಹಾಗಾಗಿ ನಮ್ಮ ಜ್ಞಾನ ಸ್ವಲ್ಪ ಇರಬಹುದು ಅಂದ್ಕೊಂಡಿದ್ದೀನಿ. ಈಗ ಅದು ಬೆಳೆಯೋಕ್ಕೆ ಕಾರಣ ಆಗಿದೆ ಅಂದ್ಕೊಳ್ತೀನಿ. ಅದರ ಪ್ರಭಾವ ನನ್ನ ಮೇಲಾಗಿದೆ. ಆಮೇಲೆ ಅವರು ಕನ್ನಡ ಸಾಹಿತ್ಯ ಪರಿಷತ್ತಿನ ಪ್ರತಿ ಕಾರ್ಯಕ್ರಮಗಳು ತಪ್ಪದೇ ಹೋಗ್ತಾಯಿದ್ರು. ಅದಕ್ಕೆ ನನ್ನ ಕರ್ಕೊಂಡೋಗೋರು. ಅರ್ಥ ಆಗಲಿ ಬಿಡಲಿ, ಅವಾಗೆಲ್ಲ ಗೊತ್ತಿಲ್ಲ, ಒಟ್ಟು ಕರ್ಕೊಂಡೋಗೋರು. ನಮ್ಮ ಅಮ್ಮನೂ ಅಷ್ಟೇ. ಈಗ ಗೋಷ್ಠಿಗಳಿಗೆ ಒಂದು ಗೋಷ್ಠಿಗೂ ಬಿಡ್ತಿರಲಿಲ್ಲ, ಪ್ರತಿ ಗೋಷ್ಠಿಗೂ ಕರ್ಕೊಂಡೋಗೋರು. ಹಾಗೂ ಇವು ಗಲಾಟೆ ಮಾಡ್ತಾರಲ್ಲ ಅಂತ ಅಲ್ಲಿ ಏನು ಹೇಳ್ತಾರೆ, ಅದು ಬರ್ಕೊಳಮ್ಮ ಅನ್ನೋರು. ಅವನ್ನ ಬರಿತಾ ಇದ್ದೆ, ಬರೆಯೋದಂತೂ ಬರಿತಾ ಇದ್ದೆ, ಫಾಸ್ಟ್ ಇತ್ತು. ಹಾಗಾಗಿ ಅದೇ ಅವೆಲ್ಲ ಜ್ಞಾನ ಅಭಿವೃದ್ಧಿಗೆ ದಾರಿ ಅನ್ಕೋತೀನಿ. ಹೋಗ್ತಾ ಇದ್ವಿ, ಕೇಳ್ತಾ ಇದ್ವಿ, ಅದೇನು ಹೇಳ್ತಾರೆ ಗೊತ್ತಾಗ್ತಿರ್ಲಿಲ್ಲ. ಆದರೂ ಕೂಡ ನಾನು ಕಾಲೇಜಲ್ಲಿ ಹೋದವಾಗ ಒಂದು ಸಾರಿ ಗೌರಂಗಾಪುರದ ಗೋಷ್ಠಿ ಕರ್ಕೊಂಡೋಗಿದ್ರು. ಅಲ್ಲಿ ಕೀರ್ಲಿಯಾನ್ ಫೋಟೋಗ್ರಫಿ ಅಂದ್ಬಿಟ್ಟು ಅದ್ರ ಬಗ್ಗೆ ಹೇಳಿದ್ರು. ಅದು ಹೇಳಿದಾಗ ನನಗೆ ಅದರಲ್ಲಿ ಆಸಕ್ತಿ ಮೂಡ್ತು. ಇದರಲ್ಲಿ ಏನೋ ಇದೆ ಅಂತ. ಅಂದರೆ ಕೀರ್ಲಿಯಾನ್ ಫೋಟೋಗ್ರಫಿ ಅಂದರೆ ಅದು ಸುಮ್ಮನೆ ಫೋಟೋಗ್ರಫಿ ಅಲ್ಲ. ಈಗ ನಾವು ಇಲ್ಲಿ ಕೂತಿರ್ತೀವಲ್ಲ, ಎದ್ದೋದ್ರೆ ನಮ್ಮ ಸುತ್ತಲಿನ ದೇಹದ ಚಿತ್ರ ಬರುತ್ತೆ.
ಅದು ಕೀರ್ಲಿಯನ್ ಫೋಟೋಗ್ರಫಿ. ನೀ ಎದ್ದೋದ ತಕ್ಷಣ ತೆಗೆದ್ರೆ ಅಲ್ಲಿ ಇರುತ್ತೆ. ಈಗ ನಾವೆಲ್ಲ ಇಲ್ಲಿ ಎದ್ದೋದ ತಕ್ಷಣ ಇಲ್ಲಿರ್ತೀವಿ, ಅದಕ್ಕೆ ನಾವು ಗಲಾಟೆ ಮಾಡಬಾರ್ದು ಅಂತ ಹೇಳೋದು. ಡಿಸ್ಟರ್ಬ್ ಆಗುತ್ತೆ ಅವಕ್ಕೆಲ್ಲ. ಮತ್ತು ದೇವಸ್ಥಾನಕ್ಕೆ ತಪ್ಪದೆ ಕರ್ಕೊಂಡು ಹೋಗ್ತಾಯಿದ್ರು ವಾರ ವಾರ. ಅಲ್ಲಿ ನಾವು ಭಜನೆ, ಹಾಡು ಮತ್ತು ಇತರೆ ಕಾರ್ಯಕ್ರಮಗಳಲ್ಲಿ ತಪ್ಪದೆ ಪಾಲಿಸ್ತಾ ಇದ್ವಿ. ಭಗವದ್ಗೀತೆ ಶ್ಲೋಕಗಳನ್ನ ಅಲ್ಲಿ ನಮಗೆ ಸಂಸ್ಕೃತ ಪಾಠಶಾಲೆಯಲ್ಲಿ ಹೇಳ್ಕೊಡೋರು. ಅಂದರೆ ಸಂಸ್ಕೃತ ಪಾಠಶಾಲೆಗೆ ಹೋಗಮ್ಮ ಅಂತ ಹೇಳಿದ್ದು ಅವರೇ. ಆ ಒಳ್ಳೆ ದಾರಿನ ಹೆಂಗೆ ಕಲ್ಪಿಸ್ತಾರೆ ಅವರು ಅಂತ. ಅಲ್ಲಿಗೆ ಹೋಗ್ತಾಯಿದ್ವಿ. ಅಲ್ಲಿ ಸ್ತೋತ್ರಗಳು, ಭಗವದ್ಗೀತೆ. ಈಗಲೂ ನಮ್ಮ ಮೇಷ್ಟ್ರು ನನಗೆ ನೆನಪಿದೆ, ವಿ ನರಸಿಂಹಶಾಸ್ತ್ರಿಗಳು ಅಂತ. ಅವ್ರನ್ನ ಮರೆಯೋಂಗೇ ಇಲ್ಲ, ಅಷ್ಟು ಚೆನ್ನಾಗಿ ಪಾಠ ಮಾಡ್ತಾಯಿದ್ರು ಅವರು. ಆ ಭಗವದ್ಗೀತೆ ಆವಾಗ ಕಲಿತಿದ್ದು ಈಗ ನನಗೆ ಎಷ್ಟು ಉಪಯೋಗ ಆಗ್ತಾಯಿದೆ ಅಂದರೆ, ಈಗ ಅದನ್ನು ಮುಂದುವರಿಸ್ಬೇಕು ಅನ್ನಿಸ್ತಾ ಇದೆ. ಈಗ ಕಂಠಪಾಠ ಮಾಡೋಕ್ಕೆ ಪ್ರಯತ್ನ ಮಾಡ್ತಾಯಿದ್ದೀನಿ. ಈ ವಯಸ್ಸಿನಲ್ಲಿ ಓದೋದೇ ಕಷ್ಟ, ಕಂಠಪಾಠ ಇನ್ನೂ ಕಷ್ಟ, ಆದರೂ ಪ್ರಯತ್ನ ಮಾಡ್ತಾಯಿದ್ದೀನಿ. ಆ ಪ್ರಯತ್ನದಿಂದ ನಮ್ಮ ಮರವಿನ ಗುಣ ಕಡಿಮೆ ಆಗುತ್ತೆ ಅಂದ್ಕೊಂಡಿದ್ದೀನಿ. ಆಮೇಲೆ ಅದನ್ನು ಕಂಠಪಾಠ ಮಾಡ್ತಾ ಇರೋದ್ರಿಂದ ಸ್ವಲ್ಪ ಅರ್ಥಗಳನ್ನು ಕೂಡ ನಾನು ಓದೋಕ್ಕೆ ಶುರು ಮಾಡಿದ್ದೀನಿ. ಆಗ ಇದರ ಅಗಾಧತೆ ಗೊತ್ತಾಗಿದೆ. ಈ ಅಗಾಧತೆ ಗೊತ್ತಾಗೋಕ್ಕೆ ನಾವು ಸುಮ್ಮನೆ ಅದೊಂದೇ ಓದಿದ್ರು ಅಲ್ಲ, ಹೀಗೆ ಸತ್ಸಂಗದಲ್ಲಿ ಸೇರಿದಾಗ ನಾವು ಅನೇಕ ವಿಚಾರಣೆಗಳನ್ನ ಕೇಳ್ತೀವಿ, ವಿಚಾರಗಳನ್ನ. ಈಗ ನಾರಾಯಣಪ್ಪ ಮಾಸ್ಟರ್ ಹೇಳ್ತಾಯಿದ್ರು, ವಿಶ್ವ ಪ್ರಜ್ಞೆ ಹೇಗೆ ಬಂತು, ವಿಶ್ವ ಹೇಗೆ ಸೃಷ್ಟಿಯಾಯಿತು, ಇದೆಲ್ಲ ಅವೆಲ್ಲ ನಮಗೆ ಕೇಳಿದಾಗ ಇದರಲ್ಲೂ ಅದೇ, ಈ ಭಗವದ್ಗೀತೆಯಲ್ಲೂ ಕೂಡ ಇದಿದೆ ಅನ್ನೋದು ನನಗೀಗ ಗೊತ್ತಾಗ್ತಾ ಇದೆ. ಆಮೇಲೆ ಅದರ ವಿಶೇಷ ಅರ್ಥಗಳು ಕೂಡ ಈಗ ಅರ್ಥ ಆಗ್ತಾ ಇದೆ. ಅದಕ್ಕೆಲ್ಲ ದಾರಿ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇನ್ನು ನಮ್ಮ ತಂದೆ ತಾಯಿಯವರಿಗೆ ಆ ಗುಣ ಬರಬೇಕು ಅಂದರೆ ನಮ್ಮ ತಾತನವ್ರ ಕಾರಣ ಆಗಿರ್ಬೇಕು ತಾನೆ. ಈಗ ನಮ್ಮ ಬೆಳವಣಿಗೆಗೆ ನಮ್ಮ ತಂದೆ ತಾಯಿ ಕಾರಣ, ಹಾಗೆಯೇ ಅವರಿಗೆ ಅವರ ತಂದೆ ತಾಯಿ ಕಾರಣ ಆಗಿರ್ತಾರೆ. ಇದ್ರ ಬಗ್ಗೆ ಹೇಳಬೇಕು ಅಂದರೆ, ಈ ಬ್ರಹ್ಮವಿದ್ಯಾ ಸಮಾಜ ಇಲ್ಲಿಗೆ ಯಾವಾಗ ಬಂತು, ಹೇಗೆ ಬಂತು ಅನ್ನೋದು ಗೊತ್ತಿಲ್ಲ. ಆ ಬ್ರಹ್ಮವಿದ್ಯಾ ಸಮಾಜ ಪ್ರಾರಂಭ ಆದಾಗ ಜ್ಯೋತಿ ಪೂಜೆ ಅಂತ ಮಾಡಿದರು. ಅದಕ್ಕೆ ಬಾರಮ್ಮ ಅಂದರು. ನಾನು ಏನಂದಿದ್ದೆ ಗೊತ್ತಾ, ಮನೆಯಲ್ಲಿ ನಾವು ದೀಪ ಹಚ್ಚಲ್ವಾ, ಜ್ಯೋತಿ ಪೂಜೆ ಮಾಡಲ್ವಾ, ಅದನ್ನು ಅಲ್ಲೂ ಮಾಡ್ತಾರೆ ಅಷ್ಟೇ. ಆದರೆ ಈಗ ಬಂದಮೇಲೆ ಈಗ ನನಗೆ ಅಗಾಧತೆ, ನಾವೇನು ಮಾಡ್ತಾ ಇದ್ದೀವಿ ಅನ್ನೋದು ಅರ್ಥ ಆಗಿದೆ. ಅದರದ್ದು ಅರ್ಥ ತಿಳ್ಕೊಂಡು ನೀವು ಕೂಡ ಅದರ ಅರ್ಥನ ಪುಸ್ತಕದಲ್ಲಿದೆ, ಓದಿ ಅರ್ಥ ಮಾಡ್ಕೊಳ್ಳಿ, ಪೂಜೆಯ ಅರ್ಥ ತಿಳ್ಕೊಳ್ಳಿ. ಅವ್ರಿಗೆ ನಮ್ಮ ತಾತನವರು ಆಧ್ಯಾತ್ಮಿಕ ಶಕ್ತಿ ತುಂಬ ಇತ್ತು ಮತ್ತು ಅವರಿಗೆ ರಾಷ್ಟ್ರಭಕ್ತಿ ತುಂಬ ಅಂದರೆ ತುಂಬ ಇತ್ತು. ನಮ್ಮ ಭಾರತ ಸ್ವತಂತ್ರ ಆಗಬೇಕು ಅಂತ ಅವ್ರಿಗೆ ಆಸಕ್ತಿ ಇತ್ತು. ಅವರು ಇದಕ್ಕೊಂದು ಉದಾಹರಣೆ ಕೊಡಬೇಕಂದ್ರೆ, ರಾಷ್ಟ್ರೀಯ ಕಾಂಗ್ರೆಸ್ ಪ್ರಾರಂಭ ಆಗಿ 141 ವರ್ಷ ಆಯಿತು. ಅದರ ಸಂಸ್ಥಾಪಕರು A.O. ಹ್ಯೂಮ್ ಅಂತ. ಅವರು ವಿಸ್ತರಿಸಿದ ವಿದ್ಯಾರ್ಥಿ ವಿಂಗ್, ಯೂತ್ ವಿಂಗ್, ಮಹಿಳಾ ವಿಂಗ್, ಲೇಬರ್ ವಿಂಗ್, ಟ್ರೇಡ್ ಯೂನಿಯನ್ ವಿಂಗ್ ಅಂತ ಮಾಡಿದರು ಸಂಘನ. ಆ ಟ್ರೇಡ್ ಯೂನಿಯನ್ ವಿಂಗ್ನಲ್ಲಿ ನಮ್ಮ ತಾತ ಮುಖ್ಯ ಸಂಸ್ಥೆಯ ಅದಕ್ಕಾಗಿ ದುಡಿದ್ರು, ಟ್ರೇಡ್ ಯೂನಿಯನ್ ವಿಂಗ್ಗಾಗಿ ದುಡಿದ್ರು. ಅದರ ಉದ್ದೇಶ ಏನಿತ್ತು? ಸಾಮಾಜಿಕ ಪ್ರಜಾಪ್ರಭುತ್ವ, ಭಾರತೀಯ ರಾಷ್ಟ್ರೀಯತೆ ಮತ್ತು ಸ್ವದೇಶಿ ಚಳುವಳಿ, ಜಾತ್ಯತೀತತೆ, ಹೀಗೆ ತುಂಬ ಇತ್ತು. ಅದರಿಂದ ಪ್ರಭಾವಿತರಾಗಿದ್ದರು ನಮ್ಮ ತಾತ. ಆ A.O. ಹ್ಯೂಮ್ರವರು ಈ ಭಾರತ ದೇಶದಲ್ಲಿ ಈ ಬ್ರಹ್ಮವಿದ್ಯಾ ಸಮಾಜ ಸ್ಥಾಪನೆ ಆಗಲು ಕಾರಣಕರ್ತರಾದರು. ಅವರು ಕೂಡ ಸಂಸ್ಥಾಪಕರಲ್ಲಿ ಒಬ್ಬರು. ಅವರಿಂದ ಪ್ರಭಾವಿತರಾದ ನಮ್ಮ ತಾತನವರು 1931 ಕರಾಚಿ ಸರ್ದಾರ್ ವಲ್ಲಭಾಯಿ ಪಟೇಲ್ರಲ್ಲಿ ಅಧಿವೇಶನವಾಯಿತು. ಆಗ ಪಾಕಿಸ್ತಾನದ ಕರಾಚಿಗೆ ಹೋಗಿ ಆ ಅಧಿವೇಶನದಲ್ಲಿ ಭಾಗವಹಿಸ್ತಿದ್ದರಂತೆ. ಇದೆಲ್ಲ ನಮ್ಮ ಚಿಕ್ಕಪ್ಪನವರು ಅವರು ಮಾತಾಡಿದ್ದು ಚೂರು ನನ್ನ ತಲೆಯಲ್ಲಿರ್ಬೋದು, ನನಗೆ ಗೊತ್ತಿಲ್ಲ. ನಾನೇ ಚಿಕ್ಕವಳು, ನನಗೆ ಏನು ಅರ್ಥ ಆಗಿತ್ತೋ ಗೊತ್ತಿಲ್ಲ. ಅದನ್ನೆಲ್ಲ ಅವ್ರು ಹೇಳ್ತಾರೆ. ಹೀಗೆ ನಮ್ಮ ಮನೆಯಲ್ಲಿ ನಾನು ಬೆಳೆದ ರೀತಿ. ಈಗ ನಾವು ಯೋಚನೆ ಮಾಡಬೇಕು, ನಾವು ತಂದೆ ತಾಯಿಗಳಾಗಿ ಯಾವ ಮಟ್ಟದಲ್ಲಿದ್ದೀವಿ, ನಾವು ಮಕ್ಕಳನ್ನ ಹೇಗೆ ಬೆಳೆಸ್ತಾ ಇದ್ದೀವಿ ಅಂತ ನಾವು ಯೋಚನೆ ಮಾಡಬೇಕಾಗುತ್ತೆ. ನಾವೇನೋ ಬೆಳೆದು ಬಂದ್ವಿ, ಆ ದಾರಿ ಇತ್ತು. ಈಗ ಏನು ಮಾಡ್ತಾರೆ, ಈಗ ಎಜುಕೇಷನ್ ಒಂದೇ ಮುಖ್ಯ ಮಾಡಿಕೊಂಡು ಸಂಸ್ಕಾರನ ಪಕ್ಕಕ್ಕೆ ಇಟ್ಬಿಟ್ಟಿದ್ದೀವಿ ಅಂತ ನನಗನ್ಸುತ್ತೆ.
ಅದನ್ನು ಮಕ್ಕಳಿಗೆ ಎರಡನ್ನೂ ಕೊಡಬೇಕು. ದೇವಸ್ಥಾನಗಳಿಗೆ ಕರ್ಕೊಂಡು ಬರಬೇಕು, ಇಂಥ ಸತ್ಸಂಗಗಳಿಗೂ ಕರ್ಕೊಂಡು ಬರಬೇಕು. ಕೇಳಿದ್ದು ಬೀಜ ರೂಪವಾಗಿ ಖಂಡಿತ ಇರುತ್ತೆ. ಅದು ನನ್ನ ಮಟ್ಟಿಗೆ ಸರಿಯಾಗಿದೆ. ಅವರು ನನ್ನಲ್ಲಿ ಮೊಳೆಯಿಸಿದ ಆಧ್ಯಾತ್ಮಿಕ ಶಕ್ತಿ ಈಗ ಬೆಳೀತಾ ಇದೆ ಅಂದ್ಕೊತೀನಿ. ಅದು ಮುಂದುವರಿಯಲು ಸಹಾಯಕರಾಗಿ ನೀವೆಲ್ಲ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಎಲ್ಲರೂ ಒಬ್ರಿಗೊಬ್ರಿಗೆ ಸಹಾಯಕರಾಗಿ ಇರೋಣ.